ಮಾರ್ನಿಂಗ್ ಆಗಿದೆ, 7 ಗಂಟೆ ಆಗಿದೆ. ಬಟ್ ನಾವೆಲ್ಲ ಎದ್ದಿದ್ದು 8:30ಗೆ. ನಮ್ಮ ಧನು ರೆಡಿ ಆಗ್ತಾ ಇದ್ದಾನೆ. ಪಾಪ ನಮ್ಮ ಪ್ರಜ್ವಲ್ ಸ್ನಾನ ಮಾಡಿ ಮತ್ತೆ ಮಲಗಿದ್ದಾರೆ. ಇಲ್ಲಿ ವಿನಯ್ ಅಂತ ಇದ್ದಾನೆ. ತೆಗಿಯ ಬಚ್ಚಿ ಮೇಲೆ ಡೋರ್ ಮಗನೇ ಸ್ನಾನ ಮಾಡ್ತಾವನೆ. ಇಲ್ಲಿ ಡೋರ್ ಆಗಿದೆ. ಯಾರವ್ರೆ ನೋಡೋದ? ಓಪನ್ ದ ಡೋರ್. ಇಲ್ಲಿ ಇಂಚರ ಮಲಗಿದ್ದಾಳೆ. ಬಾಡಿಗೆ ಹುಡುಗಿ ಸರಸ್ವತಿ. ಬಾಡಿಗೆ ಅಲ್ಲ, ಬರ್ತಡೇ ಹುಡುಗಿ ಸರಸ್ವತಿ. ಸರಸ್ವತಿ ರಾತ್ರಿ ಬರ್ಡೇ ಮಾಡ್ಕೊಳ್ಳೋಳೆ. ನಾನು ನಿದ್ದೆ ಕಳೆದಿತ್ತು ಪಾಪ. ನಾನು ಎದ್ದು ಟ್ರೈ ಮಾಡೋ ಕೇಕ್ ತಿಟ್ಟಾರ ಹುಡುಕ್ತೀನಿ. ಇದ್ದರೆ ತಿನ್ಕೊತೀನಿ, ಇಲ್ಲ ಅಂದ್ರೆ ಖಾಲಿ ಪಾಲಾವು. ಕೇಕ್ ಅಂತೂ ಐತೆ, ಮೋಸ ಅಂತೂ ಇಲ್ಲ. ತಾಯಿ ಚಾಮುಂಡಮ್ಮ ಆರೋಗ್ಯೇಶ್ವರ ಸುಖ ಶಾಂತಿ ನೆಮ್ಮದಿ ಕೊಡ್ಕಾಪಡ್ಲಿ. ನಮ್ಮ ಹುಡುಗಿ ಮುಂದಿನ ವರ್ಷ ಇದೆ ಹುಡುಗಿ ಮದುವೆ ಆಗಿ ಏನೇನೋ ಆಗ್ಬಿಡ್ಲಿ. ಇಲ್ಲಿ ಇಂಚರ ಅಂತ, ಇಂಚರ ಎಂಬ ಸಿಂಚರವು ಕಣ್ಣಲ್ಲಿ ಕನಸಲ್ಲಿ ನಿದ್ದೆ ಮಾಡಮ್ಮ ಅಂದ್ರೆ ನಿದ್ದೆ ಎಲ್ಲ ಮಾಡಿದ್ರೆ ಆಡ್ಕೊಂಡು ಕೂತಾಳೆ. ಚಾಕೆಟ್ ನನಗಂತ ಇರಬೇಕು, ಗಿಫ್ಟ್ ಇರಬೇಕು. ಎತ್ಕೊಂಡೆ ಬ್ರೋ. ಇದು ಪಕ್ಕ ಬಂತು. ಇದು ಸಿಗಲ್ಲ ಇನ್ನು. ಆದ್ರೂ ಕೊಡ್ಬೇಕು, ಯಾಕಂದ್ರೆ ಬರ್ಡೇ ಹುಡುಗಿ ಕೊಟ್ಟಿರೋದು, ಏನು ಮಾಡೋಕ್ಕಾಗಲ್ಲ. ಕಿತ್ಕೊಳ್ಳಂಗಿಲ್ಲ ಪಾಪ. ಅವಳೇ ತೆಕ್ಕೊಡ್ತಾಳೆ ನನಗೆ ಗೊತ್ತು. ಅದಕ್ಕೆ ಕ್ಯಾನ್ಸರ್ ಸರಸ್ವತಿ. ತೇಜಸ್ ನನ್ನ ಮಗನೇ ಬರ್ಡೇ ವಿಶ್ ಮಾಡ್ದೆ. ವಿಶ್ ಮಾಡು. ಏನಂತ ಮಾಡಿದೆ? ಸರ್ಸು ಏನಂತ ಇದಕ್ಕೆ? ಇವತ್ತು ಇಂಡಿಪೆಂಡೆಂಟ್ ಡೇ. ನೀವು ಸ್ವಾತಂತ್ರ್ಯ ದಿವಸ ಉಟ್ಬಿಟ್ಟಿದ್ಯಾ, ಅದಕ್ಕೆ ಏನಾದ್ರು ಹೇಳ್ಬೇಕು ಇವತ್ತು. ನಂದಲ್ಲ ಕಣಮ್ಮ, ನೀವು ಬರ್ಡೇ ಕಣಮ್ಮ ಇವತ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ಸೇರ್ ಅವರು ಸಿನ್ಸೇರ್ ಅದ್ರಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ಝೂಮ್ ಆಗಿ ನೋಡೋದ. ಡೇ 1 ಮುಗೀತು. ಡೇ 2 ಹೋಯ್ತಿದ್ದೀವಿ. ಡೇಟಿಂಗ್ ಮಾಡ್ಕೊ ಬರ್ತೀವಿ. ಊಟಿ ನೋಡಿ, ಮೇಲಿಂದ ಎಲ್ಲ ಬೆಟ್ಟಗಳು, ಬೆಟ್ಟದ ಮೇಲ್ದಿರ ಜಾಗನೆಲ್ಲ ಬಗ್ದು ಮನೆ ಮಾಡ್ಕೊಬಿಟ್ಟಿದ್ದೀವಿ. ಏನಕ್ಕಂದ್ರೆ ನಮ್ಮಂಥ ಪ್ರವಾಸಿಗರು ಬಂದಾಗ ಉಳ್ಕೊಳಕ್ಕೆ ಒಂದು ಜಾಗನಾರು ಕೊಡಬೇಕು. ಸುತ್ತಲೂ ಬೆಟ್ಟ, ತಣ್ಣಗೆ ಚಳಿ ಹೆಂಗೆ ಹೊಡಿತೈತೆ ಅಂದರೆ ಎದ್ದೇಳಕ್ಕಾಗಲ್ಲ, ಮಲಗೋಕ್ಕಾಗಲ್ಲ. ಎದ್ರು ಅಂತಾರೆ ಎದ್ದೇಳಕ್ಕೆ ಚಳಿ ಬಿಡಲ್ಲ. ನಾವು ಹಂಗೂ 5 ಗಂಟೆಗೆ ಎದ್ದೇಳ್ತೀವಿ, 6 ಗಂಟೆಗೆ ಹೇಳ್ತೇವೆ. ಬಟ್ ನಾವೆದ್ದಿದ್ದೆ 7:30 8 ಗಂಟೆ ಹಂಗೆ. ಅಂದರೂ ಏನೋ ಒಂಥರ ಫೀಲ್. ಎಲ್ಲ ಅಂತಿದ್ರು ಮದುವೆ ಮೇಲೆ ಒಂದ್ಸಲ ಊಟಿಗೆ ಹೋಗ್ಬೇಕು. ಏನಕ್ಕೆ ಇವಾಗ ಅರ್ಥ ಆಯಿತು ನಮಗೆ, ಏನಕ್ಕೆ ಊಟಿಗೆ ಬರ್ತಾರೆ ಮದುವೆ ಆದಮೇಲೆ ಎಲ್ಲರೂ ಅಂತ. ನೀವು ಮನಾಲಿಗೆ ಹೋಗ್ತೀರಾ, ಶಿಮ್ಲಾಗೆ ಹೋಗ್ತೀರಾ, ಅದ್ರ ಬದಲು ಒಂದ್ಸಲ ಊಟಿಗೆ ಬನ್ನಿ. ಪಕ್ಕ ಇರೋ ರಾಜ್ಯ. ಮೈಸೂರಿಂದ ಬರೀ 103 ಕಿಲೋಮೀಟ್ರು. ಇತಿಹಾಸ ಅಂತ ಬಂದಾಗ ಮೈಸೂರು ಮಹಾರಾಜರು ಒಂದು ಅರಮನೆ ಕಟ್ಬಿಡೋಗೋರೆ ಇಲ್ಲಿ. ನಮ್ಮ ಕೊಡುಗೆ ಎಂಥದ್ದು ಅಂತ ಎಲ್ಲರೂ ಗೊತ್ತು. ಅರಮನೆ ಎಲ್ಲಿದೆ ಗೊತ್ತಾ? ಅಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸುತ್ತಮುತ್ತಲಿನ ಪ್ರದೇಶ ಎಲ್ಲೆಲ್ಲೂ ಮನೆಗಳು, ಮನಸ್ಸುಗಳು, ಪ್ರೀತಿಗಳು ತುಂಬಿರುವ ಕೋಣೆಗಳು. ಅಂದಿನ ಮಹಾರಾಜರ ಕೊಡುಗೆಗಳು, ಇಂದಿನ ರಾಜರ ಸಹ ಪ್ರಕ್ರಿಯೆಗಳು. ಅದು ಪ್ರಕ್ರಿಯೆ, ಇದು ಉಕ್ರಿಯೆ. ಮೈಸೂರು. ಇಲ್ಲಿ ಕಾಗೆ ಶಬ್ದ. ಮೈಸೂರಲ್ಲಿ ಕಾಗೆ ಇಲ್ಲ ಅಂತ ಹುಡುಕ್ತಿದ್ದೀವಿ. ಒಟ್ಟು ಊಟದಲ್ಲಿ ಕಾಗೆ ಐತೆ. ಮೈಸೂರು ಗುಬ್ಬಚ್ಚಿಲ್ಲ, ಇಲ್ಲಿ ಗುಬ್ಬಚ್ಚಿಗಳೈತೆ. ಅದಕ್ಕೆ ಪರಿಸರ ಉಳಿಸ್ಕೊಳ್ಳಿ. ಅಕ್ಕಪಕ್ಕ ಮರ ಹಾಕಿ ಗಿಡ ಹಾಕಿ ಅಂದರೆ ಇರೋ ಬರೋದೆಲ್ಲ ಕತ್ತರಿಸ್ಬಿಟ್ಟು ಏನೇನೋ ಮಾಡ್ತೀರಾ. ಇದೇ ಸಮಸ್ಯೆ. ನೀವು ಸಂಸ್ಕೃತಿ ಉಳಿಸ್ಕೊಳ್ಳಿ ಅಂದರೆ ಸಂಸಾರ ಮಾಡೋಕ್ಕೆ ಹೋಗ್ತೀರಾ. ಇದೇ ಸಮಸ್ಯೆ ಆಗ್ತಿರೋದು. ಥ್ಯಾಂಕ್ ಯು. ಬರೋಣ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರೂ.